ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಆಗಿದ್ದು ಬಿಗ್ಗೆಸ್ಟ್ ಅಪ್ಸೆಟ್ಸ್. ಯಾಕೆಂದ್ರೆ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ ಐರ್ಲೆಂಡರು ನಮ್ಮ ಅಗೇನ್ಸ್ಟ್. ಇತಿಹಾಸದಾಗ ನೋಡ್ತಾ ಬಂದಾಗ T20s ಅಲ್ಲಿ ಬಟ್ ಗೆದ್ಬಿಟ್ರು. ಸೊ ಈ ಅಪ್ಸೆಟ್ ನಾನು ಹೇಳಿದೆ, ಕ್ರಿಕೆಟ್ ಗೆದ್ದಿದೆ ಬಿಡುಗರು, ಇಂಡಿಯಾ ಗೆದ್ದಿಲ್ಲದೆ ಇರ್ಬೋದು, ಬಟ್ ಕ್ರಿಕೆಟ್ ಗೆದ್ದಿದೆ. ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ ಐರ್ಲೆಂಡ್ ಅವರು. ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಟಾಪ್ ನಾಚ್ ಆಗಿತ್ತು ನಮಗೆ ಕಂಪೇರ್ ಮಾಡ್ಕೊಂಡ್ರೆ. ಅಂದ್ರೆ ನೆನ್ನೆ ಮ್ಯಾಚ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾನು. ಸೊ ಯಾರನ್ನೂ ಕೂಡ ಇಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಯಾರನ್ನೂ ಕೂಡ ಇಲ್ಲಿ ಅಂಡರ್ ಡಾಗ್ಸ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ, ಇದು ಬಯಲಾಟಲ್ ಸೀರೀಸ್ ಅಲ್ಲಿ ಆಗಿರ್ಬೋದು, ಮುಂದೊಂದು ದಿನ ವರ್ಲ್ಡ್ ಕಪ್ ಮೈನ್ ಮ್ಯಾಚ್ ಅಲ್ಲೇ ಆದ್ರೂ ಆಗ್ಬಿಡ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದು ಮಾಡಿ ತೋರಿಸಿದ್ರೆ ಐರ್ಲೆಂಡ್ ಅವರು, ಬೇರೆ ಟೀಮ್ಗಳಿಗೆ ಮಾಡಿ ತೋರಿಸಿದ್ರೆ ನಮ್ಮ ಅಗೇನ್ಸ್ಟ್ ತೋರಿಸಿಲ್ಲ. ಬಟ್ ನೋಡಿ, ಬಯಲಾಟಲ್ ಸೀರೀಸ್ ಅಲ್ಲಿ ಆಗಿದ್ದೇನೆ ವರ್ಲ್ಡ್ ಕಪ್ಸ್ ಅಲ್ಲೂ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಇಂಡಿಯಾದವರು ಇನ್ ಮುಂದೆ ಯಾವುದೇ ಟೀಮ್ ನ ಲೈಟ್ ಆಗಿ ತಗೊಳ್ಳೋಗಿಲ್ಲ. ಸೊ ಇದನ್ನೇ ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್ ಹೇಳಿದ್ದು, ಮ್ಯಾಚಸ್ ಸೋತಾದ ನಂತರ ಯಾರನ್ನೂ ಕೂಡ ನಾವು ಲೈಟ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗಿನ ಕ್ರಿಕೆಟ್ ಹೆಂಗಿದೆ ಅಂತಂದ್ರೆ ಯಾರನ್ನೂ ಕೂಡ ಲೈಟ್ ಆಗಿ ತಗೊಳಕ್ ಆಗೋದಿಲ್ಲ, ಯಾರನ್ನೂ ಅಂಡರ್ಡಾಗ್ಸ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಗೆದ್ದೇ ಬಿಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದು ಇವತ್ತು ನಮಗೆ ತೋರಿಸಿದೆ. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ ಮೊದಲನೇ ಮ್ಯಾಚು, ಫಸ್ಟ್ನೇ ಮ್ಯಾಚ್ ಇದು ಐರ್ಲೆಂಡ್ ಅಗೇನ್ಸ್ಟ್, ಏನೋ ಆಸ್ಟ್ರೇಲಿಯಾ ಅಗೇನ್ಸ್ಟ್, ಇಂಗ್ಲೆಂಡ್ ಅಗೇನ್ಸ್ಟ್, ಸೌತ್ ಆಫ್ರಿಕಾ ಅಗೇನ್ಸ್ಟ್, ಏನೋ ಕ್ವಾಲಿಟಿ ಟೀಮ್ ಅಗೇನ್ಸ್ಟ್ ಸೋತೋಗ್ಬಿಟ್ಟಿತ್ತು ಅಂದರೆ ಅಟ್ಲೀಸ್ಟ್ ಹೋಗ್ಲಿ, ಒಂದು ಪಾಕಿಸ್ತಾನ ಬಾಂಗ್ಲಾದೇಶ ಅಗೇನ್ಸ್ಟ್ ಸೋತೋಗ್ಬಿಟ್ಟಿದ್ದು ಅಂದ್ರೂ ಕೂಡ ಸೊ ಅದಕ್ಕೊಂದು ವ್ಯಾಲ್ಯೂ ಅನ್ನೋದಿರೋದು. ಐರ್ಲೆಂಡ್ ಅಗೇನ್ಸ್ಟ್ ಸೋತೋಗ್ಬಿಟ್ಟಿರೋದ್ರಿಂದ ಏನ್ ಗುರು ಇದು ಹಿಂಗಾಗೋಗ್ಬಿಡ್ತು ಕತೆ, ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿ ಹಿಂಗಾ ಅನ್ನೋ ಥರ ಇವಾಗ ಕ್ವಶನಬಲ್ ಆಗಿದೆ. ಸೊ ಅದೇ ಶ್ರೇಯಸ್ ಅಯ್ಯರ್ ಹೇಳಿದ್ದು, ಒಂದೊಂದು ಟೈಮ್ ಈ ಥರ ಆಗ್ತವೆ, ಏನು ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರಬೇಕು ಅಂಡ್ ಯಾರನ್ನೂ ಕೂಡ ಲೈಟಾಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇನ್ನು ಮುಂದೆ ಯಾರನ್ನೂ ಕೂಡ ಲೈಟಾಗಿ ತಗೊಳ್ಳೋದಿಲ್ಲ. ಅಂದರೆ ಇಂಡಿಯಾ ಖಂಡಿತ ಲೈಟಾಗಿ ತಗೊಂಡಿತ್ತು ಐರ್ಲೆಂಡ್ ಅವ್ರನ್ನ, ನಾವು ಗೆದ್ಬಿಡ್ತೀವಿ, ಏನೇ ಆದರೂ ಕೂಡ ಗೆದ್ಬಿಡ್ತೀವಿ, ನಾವೇ ಹಂಗೆ ತಗೊಂಡಿದ್ವಲ್ಲ. 5 ವಿಕೆಟ್ ಬಿದ್ರು ಸಹ ಇಂಡಿಯನ್ ಟೀಮ್ದು ನಮಗೆ ಕಾನ್ಫಿಡೆನ್ಸ್ ಇತ್ತೆ, ಇಲ್ಲ ಕಮ್ ಬ್ಯಾಕ್ ಮಾಡ್ತಾರೆ ಹೊಡಿತಾರೆ ಅನ್ನೋ ಥರ. ಅದು ದುಬೈ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಇದೆ, ಎಲ್ಲಾದರೂ ಹೊಡಿತಾರೆ, ಕಮ್ ಬ್ಯಾಕ್ ಮಾಡಿದ್ರೆ ಹೊಡಿತಾರೆ, ಕ್ಲೋಸಿಗೆ ಬರ್ಬೋದು ಅಷ್ಟೇ, ಹೊಡಿತಾರೆ ಇಂಡಿಯಾದವರು ಅನ್ನೋದು ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇತ್ತು. ಬಟ್ ಅಪ್ಸೆಟ್ ಆಗಿದ್ರಿಂದ ಸೊ ಇಲ್ಲಿ ಕಂಪ್ಯಾರಿಸನ್ ತಗೊಂತಾ ಇದ್ದಾರೆ. ಇವಾಗ ನೆನ್ನೆ ಬೇರೆ ಸೂರ್ಯಕುಮಾರ್ ಯಾದವ್ ಅವರು ಇಂಡಿಯನ್ ಟೀಮ್ಗೆ ಚೇರ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಹಾಕೊಂಡು. ಅಭಿಷೇಕ್ ಶರ್ಮಾ 50 ಹೊಡೆದಿಲ್ಲ, 20 ಬಾಲ್ 50. ಸೊ ಇದನ್ನ ಹಾಕೊಂಡು ಚೇರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ಅನ್ಸುತ್ತೆ, ಈ ಸೂರ್ಯಕುಮಾರ್ ಯಾದವ್ ಇರ್ಬೇಕಾಗಿತ್ತು ಗುರು, ಎಂತ ಕ್ಯಾಪ್ಟನ್ಸಿ ನಾವು ಮಾಡಿದ್ರು. ಆಲ್ಮೋಸ್ಟ್ 13-14 ಸೀರೀಸ್ಗಳನ್ನ ಕಂಟಿನ್ಯೂಸ್ ಆನ್ ಸ್ಟ್ರೈಕು ಕಂಟಿನ್ಯೂಸ್ ಆಗಿ ಗೆಲ್ಸ್ಕೊಂಬಂದು ವರ್ಲ್ಡ್ ಕಪ್ನು ಕೂಡ ಗೆಲ್ಸೋರು. ಇಂಥ ಕ್ಯಾಪ್ಟನ್ ಬಿಟ್ಬಿಟ್ರಲ್ಲ, ಇಂಥ ಕ್ಯಾಪ್ಟನ್ ಬಿಟ್ಬಿಟ್ಟು ಇವರಿಗೆ ಕ್ಯಾಪ್ಟನ್ಸಿನ ಕೊಟ್ಬಿಟ್ರಲ್ಲ. ಹೌದು, ಒನ್ ಮ್ಯಾಚ್ ಡಿಸೈಡ್ ಮಾಡೋದಿಲ್ಲ. ಸೂರ್ಯಕುಮಾರ್ ಯಾದವ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನು ಇಂಡಿಯನ್ T20 ಸೈಡ್ಗೆ, ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನು. ಅಷ್ಟು ಅವರ ಸಕ್ಸಸ್ ರೇಟ್ ಇದೆ. ಸೊ ಅದು ಒಪ್ಕೊಳ್ಳೇಬೇಕು. ಬಟ್ ಎಸ್ ಎ ಪ್ಲೇಯರ್ ನೋಡ್ತು ಅಂತಂದಾಗ ಖಂಡಿತ ಅವ್ರದ್ದು 1.5 ವರ್ಷದಿಂದ ಅವ್ರದ್ದು ಸ್ಟ್ಯಾಟ್ಸು ಹೇಳ್ಕೊಳ್ಳೋ ಥರ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡೋದು. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಇಂಡಿಯನ್ ಟೀಮಲ್ಲಿ ಅವ್ರಿಗಿಂತ ಒಳ್ಳೆ ಕ್ಯಾಪ್ಟನು T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಅಷ್ಟು ಸ್ಟ್ಯಾಟು, ಅಷ್ಟು ಸಕ್ಸಸ್ ರೇಟ್ ಇದೆ, ಬೇರೆ ಕ್ಯಾಪ್ಟನ್ಗೆ ಸಿಕ್ಕಿಲ್ಲ. ಸೊ ಅದಂತೂ ಹಾನೆಸ್ಟ್ ಆಗಿ ಒಪ್ಕೊಳ್ಳೇಬೇಕು. ಸೊ ಒಂದು ಮ್ಯಾಚ್ ಕ್ಯಾಪ್ಟನ್ಸಿ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರ ಒಂದು ಇದನ್ನ ಡಿಸೈಡ್ ಮಾಡ್ಬಿಡುತ್ತಾ? ಖಂಡಿತ ಇಲ್ಲ. ಶ್ರೇಯಸ್ ಅಯ್ಯರ್ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ನೇ. ಸೊ ಅದನ್ನು ತೋರಿಸಿದ್ರೆ, ಪಂಜಾಬ್ ಕಿಂಗ್ಸ್ಗೂ ಪ್ರೂವ್ ಮಾಡಿ ತೋರಿಸಿದ್ರೆ, KKRಗೂ ಪ್ರೂವ್ ಮಾಡಿ ತೋರಿಸಿದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾಗ ಕೂಡ ಅವಾಗ ಸ್ವಲ್ಪ ಪ್ರೂವ್ ಮಾಡಿ ತೋರಿಸಿದ್ರೆ. ಅದೇ ಒಂದು ಮ್ಯಾಚು, ಫಸ್ಟ್ ಮ್ಯಾಚ್ ಈ ಥರ ಆಗೋಗ್ಬಿಡ್ತಲ್ಲ, ಇದು ಎವಿಡೆಂಟ್ ಆಗಿ ಕಾಣಿಸ್ತಿದ್ರು ಲೈಟಾಗಿ ತಗೊಂಡಿದ್ದಾರೆ ಅಂತ. ಫೀಲ್ಡಿಂಗ್ ನೋಡಿ ಇಂಡಿಯಾದ ಯಾವ ಥರ ಇತ್ತು ಅಂತ ಲಾಸ್ಟ್ ಮ್ಯಾಚಲ್ಲಿ, ನೆನ್ನೆ ಮ್ಯಾಚಲ್ಲಿ ಅವ್ರದ್ದು ಹೆಂಗಿತ್ತು, ನಮ್ದು ಹೆಂಗಿತ್ತು ಅಂತ. ಸೊ ಲೈಟಾಗಿ ತಗೊಂಡಿದ್ದಾರೆ. ಬೇಸಿಕಲಿ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು ಯಾವುದೇ ಟೀಮ್ ಅಗೇನ್ಸ್ಟ್ ಆಡ್ತಿರ್ಲಿ, ನಾವು ಜಿಂಬಾಬ್ವೆ ಅಗೇನ್ಸ್ಟ್ ಆಡ್ತಾ ಇರಲಿ ನಾವು, ಅಥವಾ ಯಾವುದು ಉಗಾಂಡ ಅಗೇನ್ಸ್ಟ್ ಆಡ್ತಿರ್ಲಿ, ಯಾರು ಅಗೇನ್ಸ್ಟ್ ಆಡ್ತಿರ್ಲಿ ಗುರು, ನಮ್ಮ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ನ ನಾವು ಡಿಪ್ರಿಷಿಯೇಟ್ ಮಾಡ್ಕೋಬಾರ್ದು. ಅವ್ರು ನೋಡಿ ಯಾವ ಥರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇತ್ತು, ಸಾಕಾಗಿತ್ತು ಗುರು. ಬಿಡಿ, ಕಂಟ್ರೋಲಬಲ್ಸ್ ಅಲ್ಲಿ ಇರುವಂಥದ್ದು ನಾವು ಕಂಟ್ರೋಲ್ ಮಾಡ್ಬೋದು. ಬ್ಯಾಟಿಂಗು ಬೌಲಿಂಗು ಹೌದು ಕಂಟ್ರೋಲ್ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಫೀಲ್ಡಿಂಗ್ ಅಂತೂ ನಾವು ಖಂಡಿತ ಕಂಟ್ರೋಲ್ ಮಾಡ್ಬೋದು. ಸರಿ, ಕಂಪಾರಿಸನ್ ನಡೀತಿದೆ ಸೂರ್ಯಕುಮಾರ್ ಯಾದವ್ಗೂ ಮತ್ತೆ ಶ್ರೇಯಸ್ ಅಯ್ಯರ್ಗೂ. ಸೊ ಒಂದು ಮ್ಯಾಚು ಖಂಡಿತ ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿನ ಡಿಕ್ಲೇರ್ ಮಾಡ್ಬಿಡೋದಿಲ್ಲ, ಅವ್ರ ಕ್ಯಾಪ್ಟನ್ಸಿ ಸರಿ ಇಲ್ಲ ಗುರು, ಡಬ್ಬಾ ಕ್ಯಾಪ್ಟನ್ ಹಂಗೆ ಹಿಂಗೆ ಅಂತೆಲ್ಲ. ಸೊ ನೋಡಿ, ಅವರು ಬೆಟರ್ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಹೊಡೆದಿದ್ದು ಸೀದಾ ಕೈಗೆ ಹೊರಟೋಗ್ಬಿಡ್ದು ಕ್ಯಾಚು. ಸೊ ಒಂದು ಬ್ಯಾಡ್ ಗೇಮು, ಒಂದು ಸ್ಯಾಡ್ ಗೇಮು ಡಿಸೈಡ್ ಮಾಡೋದಿಲ್ಲ, ಯಾರ ಕೆರಿಯರ್ನು ಡಿಸೈಡ್ ಮಾಡೋದಿಲ್ಲ, ಯಾರ ಒಂದು ಕ್ಯಾಪ್ಟನ್ಸಿನೂ ಕೂಡ ಡಿಸೈಡ್ ಮಾಡೋದಿಲ್ಲ. ಒಂದು ಮ್ಯಾಚ್ನ ಸೋಲ್ದಂಗೆ ಆಡೋದಕ್ಕೂ ಕೂಡ ಆಗೋದಿಲ್ಲ. ಬಟ್ ಸೋತಿರೋದು ಐರ್ಲೆಂಡ್ ಮೇಲೆ ಆಗಿರೋದ್ರಿಂದ, ಇಂಡಿಯನ್ ಟೀಮ್ಗೆ ಅಪ್ಸೆಟ್ ಆಗಿರೋದ್ರಿಂದ ಸೊ ಇದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗ್ತದೆ. ಸೂರ್ಯಕುಮಾರ್ ಯಾದವ್ ಇರಬೇಕು ಕ್ಯಾಪ್ಟನ್ಸಿಲಿ, ಅದು ಇದು ಅಂತೆಲ್ಲ. ಇವಾಗ ಆಗಿದ್ದೆಲ್ಲ ಆಗಿದೆ. ಇವಾಗ ಮತ್ತೆ ಸೂರ್ಯಕುಮಾರ್ ಯಾದವ್ ಎಳ್ಕೊಂಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಂದ ಕಿತ್ತಾಕೋದು, ಅದು ಇದು ಮಾಡೋದು, ಅದು ಇದೆಲ್ಲ ಆಗೋದಿಲ್ಲ. ಸೊ ಶ್ರೇಯಸ್ ಅಯ್ಯರ್ಗೆ ಖಂಡಿತ ಒಂದು ಸಪೋರ್ಟ್ ಮಾಡಬೇಕಾಗತ್ತೆ ನಾವು ಕೂಡ. ಸೊ ಈ ಒಂದು ಬ್ಯಾಟ್ ಫೇಸಲ್ಲಿ ಒಂದು ಮ್ಯಾಚ್ ಸೋತಿರ್ಬೋದು, ಒಂಥರ ಒಂದು ಮ್ಯಾಚ್ ಸೋತಿರೋದು ನಮಗೆ ಸೀರೀಸ್ ಸೋತಿರುವಂಥ ಒಂದು ಸೋಲಾಗೋಗ್ಬಿಟ್ಟಿದೆ ನಮಗೆ. ಹೌದು, ಒಂದು ಮ್ಯಾಚ್ ಸೋಲ್ಬಾರ್ದು ಐರ್ಲೆಂಡ್ ಅಗೇನ್ಸ್ಟ್ ಅನ್ನೋ ಎಕ್ಸ್ಪೆಕ್ಟೇಷನ್ ಏನೇ, ಬಟ್ ಆದರೂ ಕೂಡ ಸೋತೋಗ್ಬಿಟ್ಟಿದ್ದೀವಿ. ಸೊ ಶ್ರೇಯಸ್ ಅಯ್ಯರ್ನ ಕೆಳಗಾಕುವಂಥ ಸೀನೇ ಇಲ್ಲ. ಸೊ ಮತ್ತೆ ಎದ್ಬಿಟ್ಟು ನಿಂತ್ಕೊಂಡು ಪ್ರೂವ್ ಮಾಡಿ ಮತ್ತೆ ತೋರಿಸ್ತಾರೆ ಕ್ಯಾಪ್ಟನ್ಸಿಲಿ ನಾನು ಹೆಂಗೆ ಅಂತ. ಸೊ ಲೈಟಾಗಿ ತಗೊಳ್ಳೋವಂಥ ಸೀನೇ ಇಲ್ಲ ಅಂತ ಹೇಳಿದರೆ ಇನ್ನು ಮೇಲೆ. ಸೊ ಇದಾದ್ಮೇಲೆ ಬುದ್ಧಿ ಕಲಿಲ್ಲ ಅಂದರೆ ಇದು ಅವ್ರ ಸ್ಟುಪಿಡಿಟಿ ಆಗುತ್ತೆ ಅಷ್ಟೇ. ಶ್ರೇಯಸ್ ಅಯ್ಯರ್ದಾಗಿರಲಿ, ಟೀಮ್ ಮ್ಯಾನೇಜ್ಮೆಂಟ್ದಾಗಿರಲಿ, ಕೋಚಿಂಗ್ ಸ್ಟಾಫ್ಸ್ದಾಗಿರಲಿ. ಸೊ ಇಲ್ಲಿ ಸಿಲಿಯಾಗೆ ನೋಡಿ, ಅಫ್ಘಾನಿಸ್ತಾನ ಅಗೇನ್ಸ್ಟ್ ಒಂಥರ ಏನು ಲೈಟಾಗಿ ತಗೊಂಡ್ರು ಅಂತ ಹೇಳೋಕ್ಕಾಗಲ್ಲ. ಅಫ್ಘಾನಿಸ್ತಾನ
ಬಟ್ ಅದು ಗೆದ್ರು, ಅದು ODIs. ಬಟ್ T20s ಅಂತ ಬಂದಾಗ ನಮ್ಗೆ ಈ ತರ ಒಂದು ಹಾರ್ಟ್ ಬ್ರೇಕು ರೀಸೆಂಟ್ ಪಾಸ್ ಅಂತೂ ಹಾಗೇ ಇರಲಿಲ್ಲ ನನಗೆ. ಸೊ ಅದು ಆಗಿದೆ. ಸೊ ಇಲ್ಲಿಂದ ಆಚೆಗೆ ಸ್ಟುಪಿಡಿಟಿನ ತೋರಿಸ್ದೆ, ಲೈಟ್ ಆಗಿ ತಗೊಳ್ದೆ, ಯಾವುದೇ ಟೀಮ್ನಾಗಿರಲಿ, ಅದೇ ಜಿಂಬಾಬ್ವೆ ಅಗೇನ್ಸ್ಟ್ ಆಗಿರಲಿ, ಯಾರ ಅಗೇನ್ಸ್ಟ್ ಆಗಿರಲಿ, ಲೈಟಾಗಿ ತಗೊಳ್ದೆ. ಸ್ವಲ್ಪ ಹಾರ್ಡಾಗಿ ಬರಬೇಕಾಗತ್ತೆ, ಅದನ್ನೇ ಶ್ರೇಯಸ್ ಅಯ್ಯರ್ ಹೇಳಿದರೆ, ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಕಂಪ್ಯಾರಿಸನ್ ಮಾಡೋದು ನನ್ನ ಪ್ರಕಾರ ತಪ್ಪು ಗುರು, ಸೂರ್ಯಕುಮಾರ್ ಯಾದವ್ಗೂ ಮತ್ತು ಶ್ರೇಯಸ್ ಅಯ್ಯರ್ಗೂ.